Question number 16 to 20 from ICT, Information and Communication Technology related. ARPANET ಬಗ್ಗೆ ಕೇಳಿದ್ದಾರೆ. ARPANET is Advanced Research Project Agency ಅಂತ. Advanced Research Project Agency Network. So answer here is A. Next, question number 17. Question number 17. ಏನದ ARPANET ಅಂದರೆ ಏನು ಅನ್ನೋದು ಕ್ವೆಶನ್ ಅಲ್ವಾ. ARPANET ಅನ್ನುವಂಥದ್ದು ಫಸ್ಟ್ ಪ್ಯಾಕೆಟ್ ಸ್ವಿಚಿಂಗ್ ನೆಟ್ವರ್ಕ್ ಡೆವಲಪ್ಡ್ ಇನ್ 1969 ಬೈ ARPA ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸಿಂದ ಮಾಡರ್ನ್ ಪ್ರಿಕೋರ್ಸರ್ ಆಫ್ ದ ಮಾಡರ್ನ್ ಇಂಟರ್ನೆಟ್ ಅಂತ ಕರೀತಾರೆ. ಇದನ್ನು ಫಸ್ಟ್ ಪ್ಯಾಕೆಟ್ ಸ್ವಿಚಿಂಗ್ ನೆಟ್ವರ್ಕನ್ನು ಮಾಡಿದ್ರು. ಅದನ್ನು ARPANET ಅಂತ ಕರೀತಾರೆ, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ. ಸೊ ಈಗ ಕ್ವಶನ್ ನಂಬರ್ 17ಗೆ ಹೋಗೋಣ. Sorry, this is not ICT, this is communication related questions. Question number 17, which of the following is not an element of communication within the process ಅಂತ ಕೇಳಿದ್ದಾರೆ. Time is not the element. Question number 18, arrange the following steps in model of listening in sequence ಅಂತ ಕೇಳಿದ್ದಾರೆ. ಸೊ ಲಿಸ್ನಿಂಗ್ ಅಂತ ಬಂದಾಗ ಫಸ್ಟ್ ಹಿಯರಿಂಗ್ ಡಿ. ಸೊ ಇದೆರಡು ತಪ್ಪು. ಹಿಯರಿಂಗ್ ಆದಮೇಲೆ ಅಂಡರ್ಸ್ಟ್ಯಾಂಡ್, ಡಿ ಆದಮೇಲೆ ಇ ಆದಮೇಲೆ ಐ, ಸಿ ಆದಮೇಲೆ ಬಿ. ಅಂದರೆ ಫಸ್ಟು ಹಿಯರ್, ಅಂಡರ್ಸ್ಟ್ಯಾಂಡ್, ಇಂಟರ್ಪ್ರೆಟ್, ರಿಮೆಂಬರ್, ರೆಸ್ಪಾಂಡ್. DEC AB ಬರಬೇಕು. ಇಲ್ಲಿ ಏನು ಬರಬೇಕಾಗಿತ್ತು, DECAB ಇಸ್ ರೈಟ್. ಇಲ್ಲಿ DECAB ಇಸ್ ರೈಟ್. ನಾನೇನೋ ತಪ್ಪಾಗಿ ಬರ್ತೆ ಅನಿಸುತ್ತೆ. DECAB ಇಸ್ ರೈಟ್. ಫಸ್ಟ್ ಹಿಯರಿಂಗ್ ಬರಬೇಕು, ಡಿ. ಅದಾದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು, ಇ. ಅದಾದಮೇಲೆ ರಿಮೆಂಬ್ರಿಂಗ್ ಬರಬೇಕು, ದಟ್ ಈಸ್ ಸಿ. ಆದಮೇಲೆ ಇಂಟರ್ಪ್ರಿಟಿಂಗ್ ಬರಬೇಕು, ಎ. ಆದಮೇಲೆ ರೆಸ್ಪಾಂಡಿಂಗ್ ಬರಬೇಕು, ಬಿ. ದಿಸ್ ಈಸ್ ಕರೆಕ್ಟ್. ಈಗ ಕ್ವಶನ್ ನಂಬರ್ 19, ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸೆಲೆಕ್ಟಿಂಗ್ ಕಮ್ಯುನಿಕೇಷನ್ ಮೀಡಿಯಮ್. ಕಮ್ಯುನಿಕೇಷನ್ ಮೀಡಿಯಾ ಸೆಲೆಕ್ಟ್ ಮಾಡುವಾಗ ಏನೇನು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಸೊ ರಿಲಯಬಿಲಿಟಿ, ಇಟ್ ಶುಡ್ ಬಿ ಕಾಸ್ಟ್ಲಿ, ಕಾನ್ಫಿಡೆನ್ಷಿಯಾಲಿಟಿ, ಅವೈಲಬಿಲಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ, ಕಾನ್ಫಿಡೆನ್ಷಿಯಲಿ, ರಿಲಯಬಿಲಿಟಿ. BDE ಇದೆಯಾ, ಇಲ್ಲಿದೆ ನೋಡಿ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಕ್ವಶನ್ ನಂಬರ್ 20, ದ ಸೋರ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಪ್ರತಿ ಯೂನಿಟಲ್ಲೂ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೊಡ್ತಾರೆ. ಅಂದರೆ 50 ಕ್ವಶನ್ಸ್ ಇರುವಾಗ ಡೇಟಾ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಬಿಟ್ಟು ಮತ್ತು ಕಾಂಪ್ರಹೆನ್ಷನ್ ಬಿಟ್ಟು 40 ಕ್ವಶನ್ಸಲ್ಲಿ ಒಂದೊಂದು 40 ಕ್ವಶನ್ಸ್ ಅಂದರೆ 8 ಪಾರ್ಟ್ಸ್, 8 ಯೂನಿಟ್ಸು. 8 ಯೂನಿಟ್ಸಲ್ಲಿ 8 ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್, ಇಫ್ ಯು ಆರ್ ರೈಟಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ in ET, you should not leave match the following questions, because the answer just you have to match it using your common sense, even if you don't have a knowledge, okay, about that subject knowledge ನಿಮಗೆ ಗೊತ್ತಿಲ್ಲ ಅಂದ್ರೂ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೀವು ಮ್ಯಾಚ್ ದ ಫಾಲೋಯಿಂಗ್ನ ಮಾಡೇ ಬರಬೇಕು. The source is not visible to the receiver because of geographical distance, physical barrier. People are having individual differences, motivation and attitude and anxiety, psychological barrier. With faulty expression, this is linguistic barrier. The poor quality of audio video, technical barrier. A is 4, B is 3. A is 4, B is 3. So answer is this one. Done. Thank you.